ನಮಸ್ಕಾರ ಗೆಳೆಯರೆ. ಈ ಆನ್ಲೈನ್ ಗೇಮಿಂಗ್ ಬಗ್ಗೆ ಬಹಳ ತಲೆ ಕೆಟ್ಟಿದ್ ಗೆಳೆಯರೆ. ಇವ್ ಯಾವಾಗ ಬಂದ್ ಆತಾವ, ಇವ್ ಯಾವಾಗರೆ ಬಂದ್ ಆತಾವಪ್ಪ. ಬಹಳ ಜನ ಇದ್ರೊಳಗ ಸಾಲ ಮಾಡಿ ಮನಿ ಬಿಟ್ಟಾರ. ಬಹಳ ಅಂದ್ರೆ ಬಹಳ ಹೈರಾಣ ಬಿದ್ದಾರ ಗೆಳೆಯರೆ. ಆದ್ರೆ ನಮ್ ಕೇಂದ್ರ ಸರ್ಕಾರದವರು ಒಂದು ಭಾರಿ ಗುಡ್ ನ್ಯೂಸ್ ತಂದಾರ ಗೆಳೆಯರೆ. ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ, ಈ ಎಲ್ಲಾ ಆಪ್ ಗಳಿಗೆ ಒಂದು ಕಡಿವಾಣ ಹಾಕ್ಲಾತಾರ. ಅಂದ್ರೆ ಇವೆಲ್ಲ ಬಂದ್ ಬ್ಯಾನ್ ನಮ್ಮ ಇಂಡಿಯಾ ದೇಶದಲ್ಲಿ ಬ್ಯಾನ್ ಮಾಡತ್ತಾರ. ಅದಕ್ಕೆ ಧನ್ಯವಾದ ಹೇಳತ್ತೀನಿ ಗೆಳೆಯರೆ. ಏನಪ್ಪ ಬ್ಯಾನ್ ಮಾಡತ್ತಾರ, ಯಾವ್ಯಾವ ಆಪ್ಗಳು ಬ್ಯಾನ್ ಮಾಡತ್ತಾರ ಅಂತ ಹೇಳಿ ನಾ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಅವರು ಸಬ್ಸ್ಕ್ರೈಬ್ ಮಾಡಬೇಕು ಗೆಳೆಯರೆ. ಮತ್ತೆ ಹೊಸ ವಿಡಿಯೋಗಳು ನಿಮಗೆ ದಿನಾಲೂ ನಾ ಅಪ್ಡೇಟ್ ಮಾಡ್ತಿರ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಸದ್ದಾಂ ಜಮಾದಾರ್ ನಂಬರ್ 1 ಚಾನಲ್ ತಮ್ಗೆಲ್ಲರಿಗೂ ಸ್ವಾಗತವಿದೆ ಗೆಳೆಯರೆ. ಆನ್ಲೈನ್ ಗೇಮಿಂಗ್ ಅಂದ್ರೆ ಯಾವ್ಯಾವ ಬರ್ತಾವಪ್ಪ ಅಂದ್ರ ಡ್ರೀಮ್ 11 ಅದ, MPL ಅದ, ಇನ್ನೂ ಹಲವಾರು ಫ್ಯಾಂಟಸಿಗಳಿವೆ ಗೆಳೆಯರೆ. ಅವೆಲ್ಲ ಇಷ್ಟು ಡೇಂಜರ್ ಅದಾವ ಅಂದ್ರ ಫಸ್ಟಿಗೆ ₹1 ಹಾಕ್ರಿ ನಿಮ್ಗೊಂದು ಕೋಟಿ ಕೊಡ್ತೀನಿ ಅಂತವ. ಡ್ರೀಮ್ 11 ಐತಲ್ಲಪ್ಪ, ಯಪ್ಪೋ, ಅದಕ್ಕೆ ಎರಡು ಕೈ ಮುಗಿಬೇಕು ಗೆಳೆಯರೆ. ಅಂತ ಆ್ಯಪ್ ಐತದು. ತಿಳಿದವ್ರೆ ಮುದ್ದೆ ಆಗ್ಯಾರತ್ತ, ತಿಳಿಲಾರ್ದವ್ರು ಯಾಕೆ ಮುದ್ದೆ ಆಗಲ್ಲ ಗೆಳೆಯರೆ. ಅಂತ ಆ್ಯಪ್ಗಳು ಅದಾವ. ಭಾಳ ಅಂದ್ರೆ ಭಾಳ ಫ್ಯಾಂಟಸಿಗಳು ಅದಾವ. ಅಂಥವೆಲ್ಲಕ್ಕೆ ಕಡಿವಾಣ ಹಾಕ್ಯಾರ ಈ ನಮ್ಮ ಕೇಂದ್ರ ಸರ್ಕಾರದವರು. ಒಂದು ಏನಪ್ಪಾ ಆಗಸ್ಟ್ 20ನೇ ತಾರೀಕು ಕೇಂದ್ರದಲ್ಲಿ ಒಂದು ಸದನದಲ್ಲಿ ಎಲ್ಲರೂ ಮಾತುಕತೆ ಮಾತಾಡಿ ಇದಕ್ಕೊಂದು ಫೈನಲ್ ಡಿಸಿಷನ್ ಕೊಡ್ಲಾತ್ರ ಗೆಳೆಯರೆ. ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳು. ಯಾಕಪ್ಪ ಅಂದ್ರ ಇದರಿಂದ ಬಹಳ ಮನಿಗಳು ಸರ್ವನಾಶ ಆಗ್ಯಾರ. ಭಾಳ ಅಂದ್ರೆ ಭಾಳ ನಮ್ಮ ಇಂಡಿಯಾದಾಗೆ ಭಾಳ. ಯಾಕಂದ್ರೆ ಅತಿ ಹೆಚ್ಚು ಗೇಮಿಂಗ್ ಕಸಿನೋ ಹತ್ತದು, ಏನಪ್ಪ ಆನ್ಲೈನ್ ಬೆಟ್ಟಿಂಗ್ ಹತ್ತ, ಆನ್ಲೈನ್ ಗೇಮಿಂಗ್ ಹತ್ತ ಸಾಕ್ ಮಾಡ್ಯಾರ. ಅಂಥವೆಲ್ಲ ಬಂದಾತವ ಗೆಳೆಯರೆ. ಎಲ್ಲರೂ ಹ್ಯಾಪಿ ಆಗಿರೋದು. ಈ ಇನ್ನೊಂದು ಸ್ವಲ್ಪರಾಗ ಇದು ಪಬ್ಜಿನೂ ಬಂದದ ಗೆಳೆಯರೆ. ಪಬ್ಜಿನೂ ನಿಂದ್ರಲ್ಲ. ಪಬ್ಜಿ ಮತ್ತು ಫ್ರೀ ಫೈರ್ ಇವರಿಗೆ ಐತಿ, ಆದ್ರೆ ಇದ್ರ ಬಗ್ಗೆ ಅಷ್ಟೇನು ಚರ್ಚೆ ಆಗಿಲ್ಲ. 50% ಐತಿ, 50-50 ಚರ್ಚೆ ಆಗ್ಯದ. ಅದನ್ನು ಬಂದ್ ಆಗೋ ಚಾನ್ಸ್ನಲ್ಲಿ ಐತಿ. ಅದಕ್ಕೂ ಬಂದ್ ಮಾಡ್ತಾರೆ ಗೆಳೆಯರೆ. ಅದಕ್ಕಂತಾನೆ ಮೊನ್ನೆ ತಾನೇ ಕೇಂದ್ರದಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡಿರೋದು. ಬಿಲ್ ಏನಪ್ಪಾ ಅಂದ್ರ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025. ಅಂದ್ರೆ ಇದರ ಬಗ್ಗೆ ಎಲ್ಲ ಆನ್ಲೈನ್ ಗೇಮಿಂಗ್ ಏನೇನು ಅದಾವಲ್ಲ, ಬೆಟ್ಟಿಂಗ್ ಆ್ಯಪ್ಗಳು, ಅವೆಲ್ಲ ಬಂದ್ ಮಾಡ್ತೀನಿ ಅಂದಾರ. ಸೋ ಹ್ಯಾಪಿ. ನನಗಂತೂ ಭಾಳ ಖುಷಿ ಆಗ್ಯದ. ಯಾಕಂದ್ರೆ ಭಾಳ ಮಂದಿ ಇದ್ರೊಳಗ ನೋವನ್ನು ಅನುಭವಿಸ್ಯಾರ ಗೆಳೆಯರೆ. ಭಾಳ ಮಂದಿ ನೀವು ನೋಡಿರ್ಬೋದು, ನಿಮ್ಮ ದೋಸ್ತರೇ ಅದಾರ. ಯಾಕೆ ನಮ್ಮೂ ದೋಸ್ತರು ಭಾಳ ಅದಾರ ಈ ಆನ್ಲೈನ್ ಗೇಮ್ ಒಳಗ ಹುಚ್ಚರಂಗ ಅದಾರ. ನಾ ಅವ್ರಿಗೆ 1000 ಸರ್ತಿ ಹೇಳಿನಿ, ದೋಸ್ತ ಆ ರೊಕ್ಕ ನಮ್ಮ ಅಲ್ಲ, ಅವ್ರ ರೊಕ್ಕ ವ್ಯಾಲ್ಯೂ ಇಲ್ಲ, ದುಡ್ದಿದ್ ರೊಕ್ಕದ ನಂಗೆ ಅವ್ರ ರೊಕ್ಕ ಅಲ್ಲ. ನಾನು ಭಾಳ ತಿಳಿಸಿ ಹೇಳಿನಿ ಗೆಳೆಯರಿ. ಅದಕ್ಕೆ ತಾವು ಆದಷ್ಟು ಈ ಆನ್ಲೈನ್ ಡೇಂಜರ್ ಗೇಮ್ ಬಗ್ಗೆ, ಈ ಆನ್ಲೈನ್ ಡೇಂಜರ್ ಗೇಮ್ನಿಂದ ದಯಮಾಡಿ ದೂರ ಇರಿ. ಇದರ ಬಗ್ಗೆ ಪ್ರಮೋಷನ್ ಮಾಡಬೇಡ ಗೆಳೆಯರೆ. 5, 10, 50 ಸಾವಿರ ಸಂಬಂಧ ನೀವು ಪ್ರಮೋಷನ್ ಮಾಡ್ತೀರಿ. ನೀವು ಮಾಡಿದಂಥ ಪ್ರಮೋಷನ್ಗಳಿಗೆ ನಿಮ್ಮ ಸಬ್ಸ್ಕ್ರೈಬ್ಗಳು, ನಿಮ್ಮ ಫಾಲೋವರ್ಗಳು ನಮ್ಮ ಹೀರೋನೇ ಮಾಡ್ಯಾನ, ನಾವ್ಯಾಕೆ ಬಿಡೋಮು, ನಾವು ಆಡೋಮು ಇದು ಅಂಥೇಳಿ ಅವು ಆಡ್ತಾವ. ನಿಮ್ಮಿಂದ ಅವ್ರು ಕೆಡ್ತಾರ. ಪ್ಲೀಸ್ ದಯಮಾಡಿ ದೊಡ್ಡ ಸೆಲೆಬ್ರಿಟಿಗಳಿದ್ದೀರಿ, ನೀವು ದೊಡ್ಡ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಿದ್ದೀರಿ. ದಯಮಾಡಿ ನೀವು ಇಂಥ ಪ್ರಮೋಷನ್ಗಳು ಮಾಡಬೇಡ್ರಿ, ಬೆಟ್ಟಿಂಗ್ ಪ್ರಮೋಷನ್ ಮಾಡಬೇಡ್ರಿ. ಇವು ಭಾಳ ಡೇಂಜರ್ ಐತಿ. ಒಂದು ಮನಿ ಕೆಡಿಸ್ಲಾಕ್ ಹೋಗ್ಬೇಡ್ರಿ, ಒಂದು ಒಳ್ಳೆ ಕೆಲಸ ಮಾಡ್ರಿ, ಕೆಟ್ಟ ಕೆಲಸ ಮಾಡ್ಲಾಕ್ ಹೋಗ್ಬೇಡ್ರಿ ಗೆಳೆಯರೆ. ಅದಕ್ಕೆ ಇಂಥ ಆ್ಯಪ್ಗಳು ಪ್ರಮೋಷನ್ ಮಾಡಿದವ್ರಿಗೆ ಈ ಸರ್ತಿ ಕೇಂದ್ರ ಸರ್ಕಾರದವ್ರು ಏನಂದಾರ ಗೊತ್ತಿತ್ತೇನು, ಅವರಿಗೆ 1 ಕೋಟಿ ದಂಡ ಮತ್ತೆ 3 ವರ್ಷಗಳ ಕಾಲ ಕಠಿಣ ಕ್ರಮ, ಜೈಲು ವಾಸವಿದೆ. ಅದಕ್ಕೆ ದಯಮಾಡಿ ಬೆಟ್ಟಿಂಗ್ ಆ್ಯಪ್ಗಳಿಗೆ ಪ್ರಮೋಷನ್ ಮಾಡ್ಲಾಕ್ ಹೋಗ್ಬೇಡಿ ಗೆಳೆಯರೆ. ಮತ್ತೆ ಈ ವಿಡಿಯೋ ನೋಡಿದ ಎಲ್ಲ ನನ್ನ ಸಬ್ಸ್ಕ್ರೈಬ್ಗಳಿಗೆ, ಸಬ್ಸ್ಕ್ರೈಬ್ ಆಲಾರ್ದವರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಈ ಹೊಸದು ಯಾವುದೇ ಅಪ್ಡೇಟ್ ಬಂದರೂ ಕೇಂದ್ರ ಸರ್ಕಾರದಲ್ಲಿ, ಯಾವುದೇ ಯೂಟ್ಯೂಬ್ನಾಗ ಅಪ್ಡೇಟ್ ಆಗಲಿ, ಯಾವುದೇ ರೀತಿಯಲ್ಲಿ ಯೂಟ್ಯೂಬ್ನಾಗ ನೀವು ಅಪ್ಲೋಡ್ ಮಾಡುವಂಥ ಬಗ್ಗೆ ಯಾವುದೇ ಸಮಸ್ಯೆ ಇದ್ದರೂ ನಾ ಮತ್ತೆ ಹೊಸ ವಿಡಿಯೋದೊಳಗೆ ನಿಮಗೆಲ್ಲ ಈ ಐಡಿಯಾಗಳನ್ನು ನಾ ಕೊಡ್ತಾ ಇರ್ತೀನಿ ಗೆಳೆಯರೆ. ದಯಮಾಡಿ ನನ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಗೆಳೆಯರೆ. ನಿಮ್ಮ ಪ್ರೀತಿಯ ಸದ್ದಾಂ ಜಮಾದಾರ್ ನಂಬರ್ 1 ಯೂಟ್ಯೂಬ್ ಚಾನಲ್. ಧನ್ಯವಾದಗಳು ಗೆಳೆಯರೆ.